ಬರೆದಿರೋ ನಿಮ್ಗೆ ಹೇಳಿದ್ದೀನಿ. ಎಷ್ಟು ಬ್ಯೂಟಿಫುಲ್ ಅಂದ್ರೆ ಹರಿ ವರಿ ಕರಿ. ಯಾರು ಹರಿ ಬರಿ ಬಿಡ್ತೀರಾ, ಯಾರು ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೋತೀರಿ, ಯಾರು ತುಂಬಾ ಮಸಾಲ ತಿಂತೀರಿ, ನಿಮಗೆ ಯಾಕೆ ಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೆರಡು ಎಣ್ಣೆ ಹೊಡೆಯೋದು. ಯಾಕಂದ್ರೆ ಎಣ್ಣೆ ಹೊಡೆಯೋರೆಲ್ಲ ಸಾಯಂಕಾಲಕ್ಕೂ ಖಾಲಿ ಹೊಟ್ಟೆ ಹೊಡಿತಾರೆ. ನಿಮ್ಗೆ ಗೊತ್ತಿದೆ ಎಣ್ಣೆ ಹೊಡೆಯೋದು ಕಿಕ್ ಹೊಡಿಲಿ ಅಂತ, ಅಷ್ಟೇ. ಏನು ಇಲ್ಲ, ಅದೇನು ರುಚಿ ಇರಲ್ಲ, ಏನೂ ಇಲ್ಲ, ಹೊಡಿತಾರೆ, ಸ್ಮೋಕ್ ಮಾಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ ವಿಜ್ಞಾನದಲ್ಲಿ ಎಂತೆಂತ ಇದು ನಡೆಯುತ್ತೆ ಅಂದ್ರೆ, ಒಬ್ಬ ಡಾಕ್ಟರ್ಗೆ ನೊಬೆಲ್ ಅವಾರ್ಡ್ ಬರ್ತೇವೆ. ನೊಬೆಲ್ ಪ್ರಶಸ್ತಿ, ಅತ್ಯುನ್ನತ ಪ್ರಶಸ್ತಿ ಎಲ್ರಿಗೂ ಬರಲ್ಲ. 1909 ಒಬ್ಬ ಸರ್ಜನ್ ಜರ್ಮನಿ ಒಳಗೆ ಈ ಥೈರಾಯ್ಡ್, ತುಂಬಾ ಜನ ಹೆಣ್ಮಕ್ಳಿಗೆ ಥೈರಾಯ್ಡ್ ಮಾತ್ರ ತಗೋತಾ ಇರ್ತೀರಿ ನೀವು, ಥೈರೋನಾರ್ಮ್ ಅಂತ. ಏನ್ ಡಾಕ್ಟ್ರೆ ಜೀವನ ಪರ್ಯಂತ ತಗೋ ಅಂತಾರೆ. ಅದ್ರ ಎಕ್ಸೆಸ್ ಆಫ್ ಹೀಟ್ ಆಗಲ್ವಾ? ನಮ್ಮ ದೇಶದಲ್ಲಿ ಇನ್ನೊಂದು ಹಣೆ ಬರ, ಈ ಎಕ್ಸೆಸ್ ಆಫ್ ಹೀಟ್. ಅದು ಹೀಟು ಅಲ್ಲ, ವೀಟ್. ಕೋಳಿ ತಿಂದ್ರೆ ಎಕ್ಸೆಸ್ ಆಫ್ ಹೀಟ್ ಆಗಿ ಪೈಸ್ ಬಂದ್ಬಿಡುತ್ತಂತೆ, ಹಂದಿ ತಿಂದ್ರೆ ತಂಪಾಗಿ ವಾಸಿ ಆಗ್ಬಿಡುತ್ತೆ. ಅದು ನಿಮ್ಮ ಭಾಷೆ, ನನ್ನ ಭಾಷೆ ಅಲ್ಲ. ಇನ್ಫ್ಯಾಕ್ಟ್ ನಿಮ್ಗೆ ವಿಜ್ಞಾನ ಪದೇ ಪದೇ ನಾನು ಉಳಿಕಲ್ ನಟರಾಜ್ ಜೊತೆಯಲ್ಲಿ ವೈಸ್ ಪ್ರೆಸಿಡೆಂಟ್ ವಿಜ್ಞಾನ ಪರಿಷತ್ ಇದೆಯಲ್ಲ ಕರ್ನಾಟಕ ರಾಜ್ಯದಲ್ಲ, ಈ ಪವಾಡಗಳು ಗಂಜನ ಮಾಡ್ತಾರಲ್ಲ, ಅವ್ರ ಜೊತೆ ನಾನು ವೈಸ್ ಪ್ರೆಸಿಡೆಂಟ್. ಓದ್ ಕಡೆ ಎಲ್ಲ ಹೇಳ್ತೀವಿ, ನಿಜವಾಗ್ಲೂ ರಾಗಿ ಉಂಡ್ರೆ ಮುದ್ದೆ ತುಂಬಾ ಗಟ್ಟಿ ಡಾಕ್ಟ್ರೆ, ಈಚೆಗೆ ಬರಲ್ಲ ಡಾಕ್ಟ್ರೆ, ತಪ್ಪು ಭಾವನೆ. ಆಮೇಲೆ ಬಹಳ ಜನಕ್ಕೆ ಇನ್ನೊಂದು ತಪ್ಪು ಕಲ್ಪನೆ ಏನ್ ಗೊತ್ತಾ, ಚೆನ್ನಾಗಿ ಜೀರ್ಣ ಆದ್ರೆ ಚೆನ್ನಾಗಿ ಮೋಷನ್ ಆಗ್ತದೆ ಅಂತ. ನಾನು ಬಹಳ ಜನಕ್ಕೆ ಕೇಳ್ತೀನಿ, ನಾನು ಬಾಟಮ್ ಸ್ಪೆಷಲಿಸ್ಟ್. ನೀವು ನಮ್ಮ ಮಂಜುನಾಥ್ ಇದ್ದಾರೆ ಕಾರ್ಡಿಯಾಲಜಿಸ್ಟು, ಇವರಿದ್ದಾರೆ ಗೈನಕಾಲಜಿಸ್ಟು. ನೀವು ಇದುವರೆಗೂ ಕೇಳ್ತಿರೋಂಥ ಒಂದು ಸ್ಪೆಷಲಿಸ್ಟ್ ನಾನು. ಏನ್ ಗೊತ್ತಾ, ಇಡೀ ಕರ್ನಾಟಕದಲ್ಲಿ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟರ್ ಅಂದ್ರೆ ನಾನೇ, ಡಾಕ್ಟರ್ ರಾಜನಪ್ಪ. ಇದು ನಿಮ್ಗೆ ಆಶ್ಚರ್ಯ ಆಗುತ್ತೆ, ಹೌದಾ ಡಾಕ್ಟರ್ ಇನ್ನೂ ಹೇಳ್ಕೊತಾರ ಅಂತ. ನಿಜವಾಗ್ಲೂ ಹೇಳ್ತೀನಿ. ನೀವು ಅನೇಕ ಜನರು, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಲೇಡಿ, ಆಕೆ ಬಹಳ VIP ಅಂದ್ರೆ ಯಜಮಾನರು ಮಿನಿಸ್ಟರ್, ನಮ್ಮ ತಾಲೂಕಿನವರು ಮಿನಿಸ್ಟರ್ ಆಗಿದ್ದವರು, ಮಗ MLA ಆಗಿದ್ದರು. ಇಂಥ ಲೇಡಿ ಮೋಷನ್ ಆಫ್ ಬ್ಲಡ್ ಹೋದ್ರೆ ನೋಡಿ, ಯಾರಿಗೆ ಆಗಲಿ ಮೋಷನ್ ಆಫ್ ಬ್ಲಡ್ ಹೋದ್ರೆ ನೀವೇನ್ ಅನ್ಕೋತೀರಿ, ಎಕ್ಸೆಸ್ ಆಫ್ ಹೀಟ್ ಆಗಿದೆ, ಅದನ್ನು ತಪ್ಪು ಮಾಡ್ಕೊಳಕ್ ನೋಡ್ತೀರಿ, ಮಜ್ಜಿಗೆ ಕೊಡ್ತೀರಿ, ಪಾನಕ ಕೊಡ್ತೀರಿ. ಆದ್ರೆ ನಿಮ್ಗೆ ಯಾಕೆ ಮೋಷನ್ ಆಫ್ ಬ್ಲಡ್ ಹೋಗುತ್ತೆ ಅನ್ನೋದನ್ನ ನಾನು ಒಬ್ಬ ಸರ್ಜನ್ ಎಷ್ಟು ಸುಳ್ಳ ಕಂಡುಹಿಡಿತೀನಿ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇವೆಲ್ಲ ಎಷ್ಟು ಸ್ವಲ್ಪ ಅಂದ್ರೆ ನೀವು ನಮ್ಮ ಹತ್ರ ಬರ್ತೀರಿ, ಯಾಕೋ ಹೀಟ್ ಆಗ್ಬಿಟ್ಟ. ಅದು ಜನ ಹೆಂಗಂದ್ರೆ, ಇಲ್ಲ ಡಾಕ್ಟ್ರೆ ಇಷ್ಟಿನ ಚೆನ್ನಾಗಿದೆ, ಧರ್ಮಸ್ಥಳಕ್ಕೆ ಹೋಗಿದ್ದೆ, ಬರೋ ರಾತ್ರಿ ಬಸ್ನ ಬಂದಲ್ಲ, ಬಸ್ಸಿನ ಸೀಟ್ ಹೀಟ್ ಆಗ್ಬಿಟ್ಟು ಫಸ್ಟ್ ಟೈಮು ಬಂದು ಕೂತ್ಕೋತಾನೆ, ಚಲ್ಲಂತ ಬ್ಲಡ್ ಬರ್ತದೆ, ನೋಡ್ತಾನೆ ರಕ್ತ ಬಂದ್ಬಿಟ್ಟದೆ, ಅದೇ ಹೀಟ್ ಆಗದೆ ಬಿಡು ಅಂತ ಅವನು ತಂಪು ಮಾಡ್ಕೋತಾನೆ, ನಿಂತೋಗ್ಬಿಡುತ್ತೆ. ಇದನ್ನ ನಮ್ಮ ಭಾಷೆಯಲ್ಲಿ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಿ. ಬೈ ಚಾನ್ಸ್ ಅವ್ನು ನನ್ನ ಹತ್ರ ಬಂದ ಅನ್ಕೊಳ್ಳಿ, ಒಬ್ಬ ಡಾಕ್ಟರ್ ಹತ್ರ ಬಂದ್ರೆ ಅವನೇನ್ ಮಾಡ್ತಾನೆ,